ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಈಗ ಶುಕ್ರವಾರ ಬೆಳಗ್ಗೆ 5 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ 5:15 ಕೆಲಸಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. 4 ಬಾಲ್ಕನಿಗಳೆಲ್ಲ ಕಸ ಗುಡಿಸಿದ್ದಾಯಿತು. ಇವಾಗ ಕಾರಿಡಾರ್ ಕಸ ಗುಡಿಸೋಣ ಅಂತಂದ್ಬಿಟ್ಟು ಮೇನ್ ಡೋರನ್ನು ಓಪನ್ ಮಾಡಿ ನೋಡಿದ್ರೆ ಸೊಳ್ಳೆಗಳು ಕಾಣಿಸ್ತಾ ಇತ್ತು. ಇನ್ನು ಡೋರನ್ನು ಹಾಗೆ ಓಪನ್ ಮಾಡಿಟ್ರೆ ಮನೆ ಒಳಗಡೆ ಸೊಳ್ಳೆಗಳು ನುಗ್ಗುತ್ತೆ ಅಂತಂದ್ಬಿಟ್ಟು ಕ್ಲೋಸ್ ಮಾಡಿಕೊಂಡು ಕಾರಿಡಾರ್ ಎಲ್ಲ ಕಸ ಗುಡಿಸಿ ಅದಾದಮೇಲೆ ಬೆಡ್ ಎಲ್ಲ ರೀಸೆಟ್ ಮಾಡಿ ಸ್ನಾನ ಮಾಡ್ಕೊಂಡು ಬಂದು ಇವಾಗ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಕಳಶ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀನಿ. ಇನ್ನು ಮೇನ್ ಕಳಶ ಇಟ್ಟಿದ್ದಾಯಿತು. ಇನ್ನು ಈ ಕಡೆ ಈಶಾನ್ಯ ಮೂಲೆಯಲ್ಲಿ ಒಂದು ಚೆಂಬಲ್ಲಿ ನೀರನ್ನು ತುಂಬಿಸಿಡ್ತೀನಿ. ಇನ್ನು ಈ ಸಮ್ಮರ್ ಬಂತು ಅಂತಂದರೆ ನಮ್ಮ ಏರಿಯಾ ಕಡೆ ಒಂದು ಸ್ವಲ್ಪ ಸೊಳ್ಳೆಗಳು ಜಾಸ್ತಿ ಅಂತ ಅನಿಸ್ತಾ ಇರುತ್ತೆ. ಒಂದೊಂದು ದಿನ ಅಂತೂ ಇನ್ನೂ ವಿಪರೀತವಾಗಿರುತ್ತೆ, ಒಂದೊಂದು ದಿನ ಒಂದು ಸ್ವಲ್ಪ ಪರವಾಗಿಲ್ಲ. ಒಂದೊಂದು ದಿನ ಮೇನ್ ಡೋರ್ ಓಪನ್ ಮಾಡಿ ನೋಡ್ತೀನಿ, ಆವಾಗ ಸೊಳ್ಳೆಗಳು ಕಾಣಿಸ್ತಾ ಇಲ್ಲ ಅಂತಂದರೆ ಆವಾಗ ಫುಲ್ ಡೋರನ್ನು ಓಪನ್ ಮಾಡ್ತೀನಿ. ಇಲ್ಲ ಒಂದೆರಡು ಸೊಳ್ಳೆಗಳು ಕಾಣಿಸ್ತಾ ಇತ್ತು ಅಂತಂದರೆ ಕ್ಲೋಸ್ ಮಾಡಿಕೊಂಡು ಕಸ ಎಲ್ಲ ಗುಡಿಸ್ತೀನಿ. ಇನ್ನು ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಅಷ್ಟೇನು ಸೊಳ್ಳೆಗಳ ಕಾಟ ಅನ್ನೋದು ಇರೋದಿಲ್ಲ. ಸಮ್ಮರಲ್ಲೇ ಒಂದು ಸ್ವಲ್ಪ ಜಾಸ್ತಿ ಕಾಟ ಅಂತ ಅನಿಸುತ್ತೆ. ನೆಕ್ಸ್ಟ್ ಈಗ ಕಳಶ ಪ್ರತಿಷ್ಠಾಪನೆ ಎಲ್ಲ ಮಾಡಿದ್ದಾಯಿತು. ಹಾಗೆ ದೇವ್ರ ಫೋಟೋಸ್ಗೆಲ್ಲ ಹೂವಿನ ಅಲಂಕಾರನೂ ಮಾಡಿದ್ದಾಯಿತು. ಇವಾಗ ನೈವೇದ್ಯಕ್ಕೆ ಅಂತಂದ್ಬಿಟ್ಟು ಬಾಳೆಹಣ್ಣನ್ನು ಇಟ್ಟು ಅದಾದಮೇಲೆ ಇವಾಗ ದೀಪಗಳಿಗೆಲ್ಲ ಎಣ್ಣೆನ ಹಾಕ್ತಾ ಇದ್ದೀನಿ. ಹಾಗೆ ನನಗೊಬ್ಬರು ಕಮೆಂಟನ್ನು ಮಾಡಿದರು, ದೀಪಗಳಲ್ಲಿ ಡೈಲಿ ಬತ್ತಿಯನ್ನು ಚೇಂಜ್ ಮಾಡ್ತೀರಾ ಅಂತಂದ್ಬಿಟ್ಟು. ನಾನು ಡೈಲಿ ಚೇಂಜ್ ಮಾಡೋದಕ್ಕೆ ಹೋಗೋದಿಲ್ಲ. ಆ್ಯಕ್ಚುಲಿ ಡೈಲಿ ಚೇಂಜ್ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಆದರೆ ಇಲ್ಲಿ ನಾನು ಮನೆ ದೇವ್ರಿಗೆ ಅಂತಂದ್ಬಿಟ್ಟು ಹಚ್ಚೋ ದೀಪಗಳಲ್ಲಿ ಬತ್ತಿನ ಡೈಲಿ ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಇನ್ನು ಇಲ್ಲಿ ಕಾಮಾಕ್ಷಮ್ಮನ ದೀಪ ಅಂತ ಇಟ್ಟಿದ್ದೀನಲ್ವಾ, ಈ ಥರ ದೀಪಗಳೇನಾದರೂ ಇತ್ತು ಅಂತಂದರೆ ನಾವು ಬತ್ತಿನ ಡೈಲಿ ಚೇಂಜ್ ಮಾಡಿ ದೀಪಗಳನ್ನು ಹಚ್ಬೋದು, ತೊಂದರೆ ಏನೂ ಇರೋದಿಲ್ಲ. ಹಾಗಾಗಿನೇ ನಾನು ಮನೆ ದೇವ್ರಿಗೆ ಅಂತಂದ್ಬಿಟ್ಟು ಅಷ್ಟಿನಲ್ಲ, ಆ ಒಂದು ದೀಪಗಳಲ್ಲಿ ಬತ್ತಿಯನ್ನು ವೀಕ್ಲಿ ಒನ್ಸ್ ಚೇಂಜ್ ಮಾಡ್ತೀನಿ. ಇನ್ನು ಈ ಕಾಮಾಕ್ಷಮ್ಮನ ದೀಪ ಅಂತ ಇದೆ ಅಲ್ವಾ, ಅದರಲ್ಲಿ ಡೈಲಿ ಚೇಂಜ್ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ನಾನು 2 ಡೇಸ್ಗೊಂದ್ಸಲ ಈ ರೀತಿಯಾಗಿ ಚೇಂಜ್ ಮಾಡ್ತೀನಿ. ಒಂದೊಂದು ಸಲ ಅಂತೂ ಆ ಒಂದು ಬತ್ತಿನೂ ಅಷ್ಟೇ ನಾನು ವೀಕ್ಲಿ ಒನ್ಸೇ ಚೇಂಜ್ ಮಾಡ್ತೀನಿ. ಇದು ನನ್ನ ಅನುಕೂಲಕ್ಕೆ ತಕ್ಕಂತೆ ನಾನು ಮಾಡ್ಕೊಂಡಿದ್ದೀನಿ. ನಿಮ್ಗೇನಾದರೂ ಇಷ್ಟ ಇದ್ದರೆ ಡೈಲಿ ಚೇಂಜ್ ಮಾಡಿ, ಇಲ್ಲ ನಿಮಗೂ ಒಂದು ಸ್ವಲ್ಪ ಅನಾನುಕೂಲ ಇದೆ ಅಂತಂದರೆ ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಇವಾಗ ದೇವ್ರ ಮನೆಯಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿದ್ದಾಯಿತು. ಇಲ್ಲಿ ಹೊಸ್ಲತ್ರನೂ ಅಷ್ಟೇ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಇವಾಗ ಪೂಜೆ ಮಾಡ್ತಾ ಇದ್ದೀನಿ. ಇನ್ನು ಈ ಸಮ್ಮರಲ್ಲಂತೂ ಬೇಗ ಎಚ್ಚರ ಆಗುತ್ತಲ್ವಾ, ಹಾಗಾಗಿ 5 ಗಂಟೆಗೆ ಎದ್ದು ಎಲ್ಲ ಕೆಲಸಗಳನ್ನು ಮುಗಿಸಿ 7:30 ಮೇಲೆ 8:30 ಒಳಗಡೆ ಪೂಜೆಯನ್ನು ಮಾಡ್ತೀನಿ. ಇನ್ನು ನನ್ನ ವೀಡಿಯೋಸಲ್ಲಂತೂ ಈ ಒಂದು ಪೂಜಾ ವಿಡಿಯೋ ಕ್ಲಿಪ್ಪಿಂಗ್ಸು ಒಂದು ಸ್ವಲ್ಪನಾದ್ರೂ ಇಲ್ಲ ಅಂತಂದರೆ ನನಗೇನೆ ಏನೋ ಒಂಥರ ವೀಡಿಯೋಸ್ ಚೆನ್ನಾಗಿ ಬಂದಿಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ನನ್ನ ವೀಡಿಯೋಸಲ್ಲಿ ಪ್ರತಿ ವೀಡಿಯೋದಲ್ಲೂ ಅಷ್ಟೇ ಪೂಜಾ ವಿಡಿಯೋ ಕ್ಲಿಪ್ಪಿಂಗ್ಸ್ ಒಂದು ಸ್ವಲ್ಪ ಇರಲೇಬೇಕು. ಅದೇನೇ ನನಗೂ ಇಷ್ಟ ಆಗುತ್ತೆ. ನಿಮಗೆ ನಾನು ಮಾಡೋ ಕೆಲಸಗಳಲ್ಲಿ ಯಾವ ಕೆಲಸ ಇಷ್ಟ, ಹಾಗೆ ಪ್ರತಿಯೊಂದು ವಿಡಿಯೋದಲ್ಲೂ ಒಂದು ಸ್ವಲ್ಪ ಈ ಒಂದು ಕ್ಲಿಪ್ಪಿಂಗ್ಸ್ ಇರಲೇಬೇಕು ಮಂಜು ಅಂತ ಹೇಳೋದಾದರೆ ಯಾವ ಕ್ಲಿಪ್ಪಿಂಗ್ಸನ್ನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈಗ ಹೊಸ್ಲತ್ರ ಪೂಜೆ ಎಲ್ಲ ಮಾಡಿದ್ದಾಯಿತು. ಹೊಸ್ಲಿಗೆ, ತುಳಸಿ ಅಮ್ಮನ ಗಿಡಕ್ಕೆ, ಹಾಗೆ ಸೂರ್ಯ ದೇವ್ರಿಗೆಲ್ಲ ಪೂಜೆಯನ್ನು ಮಾಡಿದ್ದಾಯಿತು. ಹಾಗೆ ಇಲ್ಲಿ ಕಾಮಧೇನು ಹಸುಗೆ ಮತ್ತು ಉರುಳಿ ಬೋಲಲ್ಲೆಲ್ಲ ರೋಸ್ ಪೆಟಲ್ಸು ಮತ್ತು ಸೇವಂತಿಗೆ ಹೂವನ್ನ ಇಟ್ಬಿಟ್ಟು ಅಲಂಕಾರ ಮಾಡಿದ್ದೀನಿ. ಇನ್ನು ಮೇನ್ ಡೋರ್ ಹತ್ರ ಶುಕ್ರವಾರ ಆದರೆ ಇದೇ ಒಂದು ರಂಗೋಲಿಯನ್ನೇ ಹಾಕ್ತಾ ಇರ್ತೀನಿ. ನಾನು ಶುಕ್ರವಾರ ವಿಡಿಯೋಸಲ್ಲೆಲ್ಲ ಹೇಳ್ತಾನೆ ಇರ್ತೀನಿ, ಈ ಒಂದು ರಂಗೋಲಿಯನ್ನು ಹಾಕಿದ್ರೇ ನನಗೆ ಶುಕ್ರವಾರ ಅಂತ ಅನಿಸ್ಕೊಳ್ಳೋದು ಅಂತಂದ್ಬಿಟ್ಟು. ಇನ್ನು ತುಳಸಿ ಗಿಡದ ಮುಂದೆನೂ ಅಷ್ಟೇ ದೀಪ ಹಚ್ಚಿ ಪೂಜೆ ಎಲ್ಲ ಮಾಡಿದ್ದಾಯಿತು. ಇನ್ನು ಇಲ್ಲಿ ಈ ಒಂದು ಬ್ರಹ್ಮ ಕಮಲ ಗಿಡನ ಇಟ್ಟಿದ್ದೀನಲ್ವಾ, ತುಂಬ ಚೆನ್ನಾಗಂತ ಅನ್ನಿಸ್ತಾ ಇದೆ ಮೇನ್ ಡೋರ್ ಎಂಟ್ರೆನ್ಸ್ ಹತ್ರ. ಹಾಗೆ ಇನ್ನೇನು ಊರಿಂದ ತಂದಿರೋ ಹೂಗಳೆಲ್ಲ ಖಾಲಿ ಆಯಿತು. ಇನ್ನು ಸೇವಂತಿಗೆ ಹೂಗಳು ಮಾತ್ರ ತೊಗೊಂಬಂದೆ ಈ ಸಲ. ಇನ್ನು ನೆಕ್ಸ್ಟು ಮಂಡೇ ಮತ್ತು ಟ್ಯೂಸ್ಡೇ ಪೂಜೆಗೆಲ್ಲ ಇನ್ನು ರೋಸ್ ಹೂವು, ಸೇವಂತಿಗೆ ಹೂಗಳನ್ನೆಲ್ಲ ತೊಗೊಂಬರೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಅಮ್ಮ ಕರೆದ್ರು ಮತ್ತು ಊರಿಗೆ. ನಾನೇ ಅಯ್ಯೋ ಸುತ್ತಿ ಸಾಕಾಗಿದೆ, ಹೋಗಮ್ಮ ನಾನು ಬರಲ್ಲ ಅಂದರೆ ಬರಲ್ಲ ಅಂತಂದ್ಬಿಟ್ಟು ಒಂದು 6 ಮಂತ್ಸ್ ನನ್ನ ಕೇಳಲೇಬೇಡಿ ಅಂತಂದ್ಬಿಟ್ಟು ಹೇಳಿದೆ.
ನೆಕ್ಸ್ಟ್ ಇವಾಗ ದೇವ್ರ ಮನೆಯಲ್ಲಿ ನಮ್ಮ ಮನೆಯವರು ದೀಪಗಳನ್ನು ಹಚ್ಚಿ ಪೂಜೆ ಎಲ್ಲ ಮಾಡಿದ್ದಾಯಿತು. ಇವಾಗ ರಾಮಕೋಟಿಯನ್ನು ಬರೆದೆ. ಆಮೇಲೆ ಪದ್ಮಾವತಿ ಅಮ್ಮನವರ ಸ್ತೋತ್ರನೂ ಅಷ್ಟೇ 108 ಸಲ ಹೇಳ್ಕೊಂಡು ಇಲ್ಲಿ ನೋಡ್ತಾ ಇರ್ಬೋದು ದೇವ್ರ ಮನೆಯಲ್ಲಿ ಸೇವಂತಿಗೆ ಹೂಗಳು ಮತ್ತು ರೋಸುಗಳನ್ನು ಇಟ್ಬಿಟ್ಟು ಈ ರೀತಿಯಾಗಿ ಅಲಂಕಾರ ಮಾಡಿದ್ದೀನಿ. ಸುಮಾರು ದಿನಗಳೇ ಆಯಿತು ಈ ಒಂದು ಯೆಲ್ಲೋ ಕಲರ್ ಸೇವಂತಿಗೆ ಹೂಗಳನ್ನು ತಂದು ಅಲಂಕಾರ ಮಾಡಿ ಪೂಜೆಯನ್ನು ಮಾಡಿದ್ದು. ಇನ್ನು ಈ ಕಡೆ ಒಂದು ಲೋಟದಲ್ಲಿ ಹಸಿ ಹಾಲನ್ನು ಇಟ್ಟಿದ್ದೀನಿ. ಪ್ರತಿದಿನ ಪೂಜೆ ಮಾಡಬೇಕಾದ್ರೆ ಒಂದು ಲೋಟದಲ್ಲಿ ಹಸಿ ಹಾಲನ್ನು ಇಟ್ಟೇ ಇಡ್ತೀನಿ. ಇನ್ನು ಶುಕ್ರವಾರ ಮಾತ್ರ ನಾನು ಬಾಳೆಹಣ್ಣನ್ನು ಇಟ್ಬಿಟ್ಟು ಪೂಜೆಯನ್ನು ಮಾಡ್ತೀನಿ. ಇನ್ನೇನಾದರೂ ವಿಶೇಷ ದಿನಗಳಲ್ಲಿ ಬಾಳೆಹಣ್ಣು ಏನಾದರೂ ಹಣ್ಣನ್ನು ಇಟ್ಬಿಟ್ಟು ಪೂಜೆ ಮಾಡ್ತೀನಿ. ಪ್ರತಿದಿನ ಪೂಜೆಯಲ್ಲಿ ಮಾತ್ರ ಒಂದು ಲೋಟ ಹಸಿ ಹಾಲನ್ನು ಇಟ್ಬಿಟ್ಟು ಪೂಜೆಯನ್ನು ಮಾಡ್ತಾ ಇರ್ತೀನಿ. ಹಾಗೆ ವಸಂತಕ್ಕ ಅವರು ಕಮೆಂಟ್ ಮಾಡಿದರು, ಈ ಮಂತ್ 24ಗೆ ಹೇಮಂತ್ ಆದಿತ್ಯ ಅವ್ರದ್ದು ಬರ್ತ್ಡೇ ಇದೆ, ವಿಶ್ ಮಾಡಪ್ಪ ಅಂತಂದ್ಬಿಟ್ಟು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಹೇಮಂತ್ ಆದಿತ್ಯ ಪುಟ್ಟ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ನಿಮ್ಮ ಮುಂದಿನ ಜೀವನ ತುಂಬ ಚೆನ್ನಾಗಿರಲಿ, ಖುಷಿಯಾಗಿರಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ. ಈಗ ಪೂಜೆ ಎಲ್ಲ ಮಾಡಿದ್ದಾಯಿತು. ನೆಕ್ಸ್ಟ್ ಈಗ ಮೇನ್ ಡೋರ್ ಹತ್ರ ಇಲ್ಲಿ ಗೇಟನ್ನು ಕ್ಲೋಸ್ ಮಾಡಿ ಆಮೇಲೆ ಮನೆ ಒಳಗಡೆ ಕೆಲಸಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಟಿಫನ್ ಮಾಡೋದು ಆಮೇಲೆ ಇನ್ನೇನಾದರೂ ಕೆಲಸಗಳು ಮಾಡೋದಿತ್ತು ಅಂತಂದರೆ ಮೊದಲಿಗೆ ಗೇಟನ್ನು ಕ್ಲೋಸ್ ಮಾಡಿ ಆಮೇಲೆ ಒಳಗಡೆ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಕೊಳ್ತೀನಿ. ಇನ್ನು ಟಿಫನ್ ಬಂದುಬಿಟ್ಟು ಸಾಂಬಾರು ಏನೋ ಇತ್ತು ಅಂತ ಅಂದ್ಕೊಳ್ತೀನಿ. ಅದಕ್ಕೆ ರೈಸ್ ಮಾಡಿ ಟಿಫನ್ ತಿಂದು ಇನ್ನು ಟೀ ಮಾಡಿ ಕುಡಿದು ಆಮೇಲೆ ಇಲ್ಲಿ ಲಾಸ್ಟ್ ಟೈಮು ಊರಿಂದ ಬರಬೇಕಾದ್ರೆ ಮಲ್ಲಿಗೆ ಗಿಡನ ತೊಗೊಂಬಂದಿದ್ದೆ. ನನ್ನ ತಮ್ಮನ ವೈಫ್ ಇದ್ದಾರಲ್ವ ಅವರಮ್ಮ ಒಂದು ಪಾಟಲ್ಲಿ ಮಲ್ಲಿಗೆ ಗಿಡನ ನೆಟ್ಟು ಅದು ಚಿಗುರದ ಮೇಲೆ ಕಳಿಸ್ಕೊಟ್ಟಿದ್ರು. ಆ ಒಂದು ಪಾಟನ್ನು ತೊಗೊಂಬಂದಿದ್ದೆ. ಅದು ಚಿಕ್ಕ ಪಾಟಲ್ಲಿ ಅವ್ರು ಹಾಕ್ಕೊಟ್ಟಿದ್ದು. ಇನ್ನು ದೊಡ್ಡ ಪಾಟಿಗೆ ಆ ಒಂದು ಗಿಡನ ನೆಡೋಣ ಅಂತಂದ್ಬಿಟ್ಟು ಈ ಒಂದು ಪಾಟಲ್ಲಿರೋ ಮಣ್ಣನ್ನೆಲ್ಲ ಹೊರಗಡೆ ತೆಗ್ದಾಕಿ ಅದಾದಮೇಲೆ ಒಂದು ಸ್ವಲ್ಪ ಕೆಳಗಡೆ ಮಣ್ಣನ್ನು ಹಾಕಿ ಅದಾದಮೇಲೆ ಈ ದೇವ್ರ ಪೂಜೆಗೆ ಅಂತಂದ್ಬಿಟ್ಟು ಹೂಗಳನ್ನು ಬಳಸ್ಕೊಂಡಿರ್ತೀನಲ್ವ ಆ ಒಂದು ಹೂಗಳನ್ನೆಲ್ಲ ಒಂದು ಕವರಲ್ಲಿ ಹಾಕಿ ಹಾಗೆ ಇಟ್ಟಿರ್ತೀನಿ. ಅದು ಒಂದು ಸ್ವಲ್ಪ ದಿನ ಆದಮೇಲೆ ಕೊಳ್ತೋಗಿರುತ್ತಲ್ವ ಆ ಒಂದು ಕೊಳ್ತೋಗಿರೋ ಹೂಗಳನ್ನೆಲ್ಲ ತೊಗೊಂಬಂದು ಈ ಪಾಟ್ ಒಳಗಡೆ ಸೆಂಟ್ರಿಗೆ ಹಾಕ್ತೀನಿ. ಆಮೇಲೆ ಅದರ ಮೇಲೆ ಮಣ್ಣನ್ನು ಹಾಕಿ ಆಮೇಲೆ ಗಿಡನ ನೆಡ್ತೀನಿ. ಯಾವಾಗಲೂ ನಾನು ಇದೇ ರೀತಿಯಾಗಿಯೇ ಮಾಡೋದು. ಇನ್ನು ಆಲ್ರೆಡಿ ಗಿಡ ಏನಾದರೂ ಇತ್ತು ಅಂತಂದರೆ ಮೇಲ್ಗಡೆ ಇರೋ ಮಣ್ಣನ್ನು ಒಂದು ಸ್ವಲ್ಪ ತೆಗೆದಾಕಿ ಆಮೇಲೆ ಈ ಒಂದು ದೇವ್ರ ಪೂಜೆಗೆ ಬಳಸ್ಕೊಂಡಿರೋ ಹೂಗಳೆಲ್ಲ ಕೊಳ್ತಿರುತ್ತಲ್ವ ಆ ಒಂದು ಹೂಗಳನ್ನು ಹಾಕ್ಬಿಟ್ಟು ಆಮೇಲೆ ಮಣ್ಣು ಹಾಕಿ ಮುಚ್ತೀನಿ. ಇವಾಗ ಪಾಟ್ ಎಲ್ಲ ರೆಡಿ ಮಾಡಿದ್ದಾಯಿತು. ಇವಾಗ ಚಿಕ್ಕ ಪಾಟಿಂದ ಮಲ್ಲಿಗೆ ಗಿಡನ ಕಿತ್ತು ಇವಾಗ ದೊಡ್ಡ ಪಾಟ್ ಒಳಗಡೆ ನೆಡ್ತಾ ಇದ್ದೀನಿ. ನೋಡಬೇಕು ಈ ಗಿಡ ಯಾವ ರೀತಿಯಾಗಿ ಬೆಳೆಯುತ್ತೆ ಅಂತಂದ್ಬಿಟ್ಟು. ಈಗ ಕೆಲಸನೆಲ್ಲ ಮುಗಿಸಿದ್ದಾಯಿತು. ಇನ್ನು ಪಾಟ್ಗಳಲ್ಲಿ ಸೊಪ್ಪೆಲ್ಲ ಚೆನ್ನಾಗಿ ಬೆಳೆದಿತ್ತು. ಈ ಸೊಪ್ಪನ್ನೆಲ್ಲ ಕಟ್ ಮಾಡಿಕೊಂಡು ಬಸ್ಸಾರು ಮಾಡೋಣ ಅಂತಂದ್ಬಿಟ್ಟು ಆ ಸೊಪ್ಪನ್ನೆಲ್ಲ ಕಟ್ ಮಾಡ್ತಾ ಇದ್ದೀನಿ. ಒಂದು 3-4 ದಿನದಿಂದ ಅಂದ್ಕೊಳ್ತಾ ಇದ್ದೆ ಈ ಸೊಪ್ಪನ್ನೆಲ್ಲ ಕಟ್ ಮಾಡಿಕೊಂಡು ಬಸ್ಸಾರು ಮಾಡೋಣ ಅಂತಂದ್ಬಿಟ್ಟು. ಆಮೇಲೆ ಸಾಕಾಗೋದಿಲ್ವೇನೋ ಅಂತಂದ್ಬಿಟ್ಟು ಬೇರೆ ಅಡುಗೆಗಳನ್ನೇ ಮಾಡ್ತಾ ಇದ್ದೆ. ಇನ್ನು ಇವತ್ತು ನಾಳೆ ಅಂತ ಅಂದ್ಕೊಂಡು ಹೋಗ್ತಾ ಇದ್ರೆ ಈ ಸೊಪ್ಪೆಲ್ಲ ಬಲ್ತ್ಬಿಟ್ಟು ಆಮೇಲೆ ವೇಸ್ಟ್ ಆಗಿಬಿಡುತ್ತೆ. ಸರಿ ಕಟ್ ಮಾಡ್ಕೊಂಡು ಇವತ್ತು ಮಾಡಿಬಿಡೋಣ ಅಂತಂದ್ಬಿಟ್ಟು ಹೆಂಗೂ ಇವತ್ತು ಫ್ರೀ ಆಗಿದ್ದೀನಲ್ವಾ ಅಂತಂದ್ಬಿಟ್ಟು ಕಟ್ ಮಾಡಿಕೊಂಡು ಇವಾಗ ಬಸ್ಸಾರು ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದೀನಿ ಅಂತಂದರೆ ಸಮ್ಮರಲ್ಲಿ ಕಿಚನಲ್ಲಿ ಅಡುಗೆಗಳು ಮಾಡಬೇಕು ಅಂತಂದರೆ ಒಂದು ಸ್ವಲ್ಪ ಕಷ್ಟ ಆಗುತ್ತಲ್ವ, ಸೆಕೆ ಜಾಸ್ತಿ ಆಗ್ತಾ ಇರುತ್ತೆ. ಏನಾದರೂ ಲೈಟಾಗಿ ಅಡುಗೆಗಳು ಮಾಡಿದ್ರೇ ಬೆಸ್ಟ್ ಅಂತ ಅನಿಸ್ತಾ ಇರುತ್ತೆ. ಇಲ್ಲ ಅಂತಂದರೆ ಬೆಳಗ್ಗೆನೇ ಅಡುಗೆ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ. 3 ಟೈಮು ನಾವು ಕಿಚನಲ್ಲೇ ಗ್ಯಾಸ್ ಸ್ಟವ್ ಮುಂದೆ ಅಡುಗೆ ಮಾಡ್ತಾ ಇದ್ದೀವಿ ಅಂತಂದರೆ ಸಿಕ್ಕಾಪಟ್ಟೆ ಸೆಕೆ ಅಂತ ಅನಿಸ್ತಾ ಇರುತ್ತೆ. ಸಿಕ್ಕಾಪಟ್ಟೆ ಡಿಹೈಡ್ರೇಷನ್ ಆಗ್ತಾ ಇರ್ತೀವಿ. ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅಂತಂದರೆ ಆದಷ್ಟು ಇತ್ತೀಚೆಗೆ ಬೆಳಗ್ಗೆ ಟೈಮೇ ಅಡುಗೆ ಮಾಡಿಬಿಡ್ತೀನಿ. ಇಲ್ಲ ಬೆಳಗ್ಗೆ ಟೈಮು ಏನೋ ಒಂದಿತ್ತು ಅದೇ ಅಡ್ಜಸ್ಟ್ ಆಯಿತು ಅಂತಂದರೆ ಮಧ್ಯಾಹ್ನ ಮಾಡಿಬಿಡ್ತೀನಿ. ಸಂಜೆಗಂತೂ ಜಾಸ್ತಿ ಸಾಂಬಾರು ಮುದ್ದೆ ಆಮೇಲೆ ರೈಸು ಅಂತ ಮಾಡೋದಕ್ಕೆ ಇಟ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಯಾವಾಗಲಾದರೂ ರೇರು ಸಮ್ಮರಲ್ಲಿ ಈ ರೀತಿಯಾಗಿ ಇಟ್ಕೊಳ್ಳೋದು. ಆದಷ್ಟು ಬೆಳಗ್ಗೆ ಟೈಮೇ ಸಾಂಬಾರು ಮಾಡಿ ಇಟ್ಬಿಡ್ತೀನಿ. ಅದು ಆ ದಿನ ಪೂರ್ತಿ ಆಗುತ್ತಲ್ವ, ಮಧ್ಯಾಹ್ನಕ್ಕೂ ಆಗುತ್ತೆ ಮತ್ತು ನೈಟ್ಗೂ ಆಗುತ್ತೆ. ಈ ರೀತಿಯಾಗಿ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟು ಸೊಪ್ಪು ಅನ್ನೋದು ಸಿಕ್ಕಿದೆ. ಏನಿಲ್ಲ ಅಂತಂದ್ರೂ ಒಂದು ದೊಡ್ಡ ಕಟ್ಟಷ್ಟು ಸೊಪ್ಪು ಸಿಕ್ಕಿದೆ. ಇದೇ ನಾವು ಹೊರಗಡೆ ತಗೊತೀವಿ ಅಂದರೆ ಒಂದು 20 ರೂಪಾಯಿ. 20 ರೂಪಾಯಿ ಏನು ಮಹಾನ ಮಂಜು ಅಂತ ನೀವು ಅಂದ್ಕೊಳ್ಬೋದು. ಆದರೆ ನಮ್ಮ ಪಾಟುಗಳಲ್ಲೋ ಇಲ್ಲ ನಮ್ಮ ಜಾಗದಲ್ಲೋ ನಾವೇ ಬೆಳೆಸಿರೋವಂಥ ಸೊಪ್ಪು ಅಂತ ಏನೋ ಒಂಥರ ಖುಷಿ ಅನ್ನೋದಾಗುತ್ತೆ ಅಲ್ವಾ. ಅದು ಹೂಗಳಾಗಿರ್ಬೋದು, ಈ ಥರ ಸೊಪ್ಪು ತರಕಾರಿಗಳಾಗಿರ್ಬೋದು, ಇದೆಲ್ಲ ಒಂಥರ ಖುಷಿ ಕೊಡುತ್ತಲ್ವ. ಹಾಗೆ ನಮ್ಮ ಗಿಡಗಳಲ್ಲೇ ದೇವ್ರ ಪೂಜೆಗಾಗುವಷ್ಟು
ಒಂದಿಷ್ಟು ಹೂಗಳು ಸಿಕ್ಕಿದ್ರೆ ಅದೇನೋ ಒಂಥರ ಖುಷಿ ಅಂತ ಅನ್ನಿಸ್ತಾ ಇರುತ್ತಲ್ವ. ಆ ರೀತಿಯಾಗಿಯೇ ಸೊಪ್ಪು ತರಕಾರಿಗಳನ್ನೆಲ್ಲ ಬೆಳೆದಾಗ ನಮಗೆ ಈ ಸೊಪ್ಪು ಸರಿ ಹೋಗ್ಬಿಡುತ್ತೆ ಬಸ್ಸಾರಿಗೆ. ಆಮೇಲೆ ಸಬ್ಸಾರಿಗೂ ಅಷ್ಟೇ ಹಾಕ್ಬಿಟ್ಟು ಬರೀ ಸಬ್ಸಾರು ಮಾಡ್ತೀವಿ ಅಂತಂದರೆ ಸರಿ ಹೋಗುತ್ತೆ. ಇನ್ನು ಬಸ್ಸಾರಿಗೆ ಬಂದುಬಿಟ್ಟು ಸಬ್ಬಕ್ಕಿ ಸೊಪ್ಪು ಒಂದು ಕಟ್ ತೊಗೊಂಬರ್ತೀವಿ. ನೆಕ್ಸ್ಟ್ ಇವಾಗ ಊರಿಂದ ಈರುಳ್ಳಿಗಳನ್ನು ತೊಗೊಂಬಂದಿದ್ನಲ್ವಾ, ಆ ಒಂದು ಈರುಳ್ಳಿ ಬೆಳ್ಳುಳ್ಳಿಯನ್ನೇ ಹಾಕ್ಬಿಟ್ಟು ಬಸ್ಸಾರು ಮಾಡೋಣ. ಎಲ್ಲ ನಾಟಿ ಸ್ಟೈಲ್ ಅಲ್ವಾ, ತುಂಬ ಚೆನ್ನಾಗಿರುತ್ತೆ. ಇದು ಸೊಪ್ಪು ಅಷ್ಟೇ ಆರ್ಗ್ಯಾನಿಕ್ ಸೊಪ್ಪು. ಇನ್ನು ಸಬ್ಬಕ್ಕಿ ಸೊಪ್ಪು ಮಾತ್ರ ಹೊರಗಡೆಯಿಂದ ತೊಗೊಂಬಂದಿರ್ತೀನಿ. ಇನ್ನು ಈರುಳ್ಳಿ ಬೆಳ್ಳುಳ್ಳಿ ಆಮೇಲೆ ಈ ಒಂದು ಸೊಪ್ಪೆಲ್ಲ ಆರ್ಗ್ಯಾನಿಕ್ಕೇ ಅಲ್ವಾ, ಇದೆಲ್ಲ ಹಾಕಿ ಮಾಡಿದ್ರೆ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಅಂತಂದ್ಬಿಟ್ಟು ಅದೇ ಒಂದು ಈರುಳ್ಳಿ ಬೆಳ್ಳುಳ್ಳಿಯನ್ನೇ ಸುಲ್ಕೊಂಡೆ. ಈ ಒಂದು ಈರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕಿ ಸಾಂಬಾರು ಮಾಡಿದ್ರೆ ಸಾಂಬಾರು ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಆದರೆ ಅವುಗಳನ್ನು ಬಿಡಿಸೋದೇ ಕಷ್ಟ ಆಗುತ್ತೆ, ಇಷ್ಟಿಷ್ಟೇ ಇರುತ್ತಲ್ವ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂತಂದರೆ, ನನಗೇನಾದರೂ ಯಾವಾಗಲಾದರೂ ಫ್ರೀಯಾಗಿತ್ತು ಅಂತಂದರೆ ಆವಾಗ ಈ ಒಂದು ಈರುಳ್ಳಿ ಬೆಳ್ಳುಳ್ಳಿಯನ್ನು ಯೂಸ್ ಮಾಡಿಕೊಂಡು ಅಡುಗೆಗಳನ್ನು ಮಾಡ್ತೀನಿ. ಬ್ಯುಸಿಯಾಗಿದ್ದೆ ಅಂತಂದರೆ ಆವಾಗ ದಪ್ಪ ಈರುಳ್ಳಿ ದಪ್ಪ ಬೆಳ್ಳುಳ್ಳಿಯನ್ನೇ ಯೂಸ್ ಮಾಡಿಕೊಂಡು ಅಡುಗೆಗಳನ್ನು ಮಾಡ್ತಾಯಿರ್ತೀನಿ. ಇವಾಗ ಮಧ್ಯಾಹ್ನ ಇನ್ನೇನು ಕೆಲಸ ಇರಲಿಲ್ವಲ್ವಾ, ಅಂದರೆ ನಾನು ಒಂದು 3 ಗಂಟೆಯಿಂದನೇ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ ಅಡುಗೆ ಮಾಡೋದನ್ನು. ಒಂದು 5 ಗಂಟೆ ಒಳಗಡೆ ಸಾಂಬಾರು ಮತ್ತು ರೈಸನ್ನು ಮಾಡಿಟ್ಬಿಟ್ಟು ಪಾರ್ಕ್ಗೆ ಹೋಗಿ ಆಮೇಲೆ ಬಂದು ಮುದ್ದೆ ತೊಳಸ್ಕೊಂಡು ತಿಂದರೆ ಆಯಿತು ಅಂತಂದ್ಬಿಟ್ಟು ಸಾಂಬಾರು ಎಲ್ಲ ಮಾಡಿಟ್ಬಿಡ್ತಾ ಇದ್ದೀನಿ. ನಿಜವಾಗ್ಲೂ ಈ ಒಂದು ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ದಕ್ಕೋ ಇಲ್ಲಾಂತಂದರೆ ಸೊಪ್ಪು ನಮ್ಮ ಬಾಟುಗಳಲ್ಲೇ ಬೆಳ್ಕೊಂಡಿರೋ ಸೊಪ್ಪನ್ನು ಹಾಕಿದ್ದಕ್ಕೂ ಏನೋ ಗೊತ್ತಿಲ್ಲ, ಸಾಂಬಾರಂತೂ ತುಂಬ ಟೇಸ್ಟಿಯಾಗಿತ್ತು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊಪ್ಪಂತೂ ಇನ್ನೂ ತಿನ್ನೋಣ ಅಂತ ಅನ್ನಿಸ್ತಾ ಇತ್ತು. ಆದರೆ ಸೊಪ್ಪು ಕ್ವಾಂಟಿಟಿ ಒಂದು ಸ್ವಲ್ಪ ಕಡಿಮೆ ಇತ್ತಲ್ವಾ, ಹಾಗಾಗಿ ನಮಗೆ ಸರಿ ಹೋಯಿತು. ಅಷ್ಟಕ್ಕಷ್ಟೇ ಎಲ್ಲ ನೈಟು ಮತ್ತು ಬೆಳಗ್ಗೆಗೆ ಒಂದು ಸ್ವಲ್ಪ ಸರಿ ಹೋಯಿತು. ನೈಟೇ ತಿಂದಿದ್ರೆ ಸರಿ ಹೋಗ್ತಿತ್ತು. ಮುದ್ದೆ ಮೇಲೆ ಸೊಪ್ಪು ಕಡಿಮೆನೇ ತಿಂತೀವಲ್ವಾ, ಮುದ್ದೆ ಏನೂ ತಿನ್ನಲಿಲ್ಲ, ಬರೀ ಸ್ವಲ್ಪ ರೈಸು ತಿಂದ್ಬಿಟ್ಟು ಸೊಪ್ಪೆ ಜಾಸ್ತಿ ತಿಂತೀವಿ ಅಂದರೆ ಸೊಪ್ಪು ಖಾಲಿ ಆಗಿಬಿಡ್ತಾ ಇತ್ತು. ಈಗ ಸೊಪ್ಪೆಲ್ಲ ಬೇಯಿಸ್ಕೊಂಡಿದ್ದಾಯಿತು. ಆಮೇಲೆ ಸಾಂಬಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದಾಯಿತು. ಈಗ ಸೊಪ್ಪಿಗೆ ಒಗ್ಗರಣೆ ಕೊಡೋದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು. ಈ ಒಂದು ಸಾಂಬಾರು ಈರುಳ್ಳಿಯನ್ನು ಹಾಕ್ಬಿಟ್ಟು ಅಡುಗೆಗಳನ್ನು ಮಾಡಿದ್ರೆ ಸೊಪ್ಪು ಟೇಸ್ಟಿಯಾಗಿತ್ತು ಮತ್ತು ಸಾಂಬಾರು ಅಷ್ಟೇ ತುಂಬ ಟೇಸ್ಟಿಯಾಗಿತ್ತು. ಈಗ ಸೊಪ್ಪಿಗೆಲ್ಲ ಒಗ್ಗರಣೆ ಕೊಟ್ಟು ಆಮೇಲೆ ಸಾಂಬಾರಿಗೆ ಒಂದು ಸೊಪ್ಪನ್ನು ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಂಡು ಸಾಂಬಾರಿಗೆಲ್ಲ ರುಬ್ಕೊಂಡು ಇವಾಗ ಸಾಂಬಾರಿಗೆ ಒಗ್ಗರಣೆಯನ್ನು ಕೊಡ್ತಾ ಇದ್ದೀನಿ. ಇನ್ನು ಈ ಒಂದು ಬಸ್ಸಾರನ್ನು ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಮಾಡ್ತಾರೆ ಏನೋ ಅಲ್ವಾ, ನಮ್ಮ ಕಡೆನೇ ಬೇರೆ ರೀತಿಯಾಗಿ ಮಾಡ್ತಾ ಇದ್ವಿ. ಆಮೇಲೆ ಮದುವೆ ಆಗಿ ಬಂದಮೇಲೆ ಈ ಕಡೆನೇ ಬೇರೆ ರೀತಿಯಾಗಿ ಬಸ್ಸಾರು ಅನ್ನೋದು ಮಾಡ್ತಾರೆ. ನಮ್ಮ ಕಡೆ ಈ ಸೊಪ್ಪೊಗ್ಗರಣೆ ಅನ್ನೋದು ಯಾವ ರೀತಿಯಾಗಿ ಕೊಡ್ತಾ ಇದ್ವಿ ಅಂತಂದರೆ, ಮಾಮೂಲಿಯಾಗಿ ಸೊಪ್ಪೊಗ್ಗರಣೆ ಅನ್ನೋದು ಕೊಡೋದು. ಆದರೆ ಈ ಕಡೆ ಕಡಲೆಬೇಳೆನ ಹಾಕ್ತಾರೆ. ಇವಾಗ ನನ್ನ ಹತ್ರ ಕಡಲೆಬೇಳೆ ಇರಲಿಲ್ಲ, ಹಾಗಾಗಿ ಹಾಕಲಿಲ್ಲ. ಕಡಲೆಬೇಳೆ ಹಾಕ್ತಾರೆ. ಅದಾದಮೇಲೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಒಂದು ಸ್ವಲ್ಪ ಜಾಸ್ತಿ ಹಾಕ್ತಾರೆ. ಆಮೇಲೆ ಇನ್ನು ಸಾಂಬಾರಿಗೆ ಬಂದುಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀವಲ್ವ, ಅದು ಮಾಮೂಲಿಯಾಗಿ ಸುಟ್ಕೊಳ್ಳೋದು ಫ್ರೈ ಮಾಡ್ಕೊಳ್ತೀವಿ. ಆದರೆ ಜೀರಿಗೆ ಹಾಕೋದಕ್ಕೆ ಹೋಗೋದಿಲ್ಲ, ಈ ಕಡೆ ಜೀರಿಗೆ ಹಾಕ್ತೀವಿ. ಆಮೇಲೆ ಸಾಂಬಾರಿಗೆ ಸೊಪ್ಪನ್ನು ರುಬ್ಕೊಳ್ಬೇಕಾದ್ರೆ ಕೊಬ್ಬರಿ ಎಲ್ಲ ಆ ಕಡೆ ಹಾಕ್ತಾರೆ, ಆದರೆ ಈ ಕಡೆ ಕೊಬ್ಬರಿ ಹಾಕೋದಕ್ಕೆ ಹೋಗೋದಿಲ್ಲ. ಮತ್ತು ಸಾಂಬಾರಿಗೆ ಒಗ್ಗರಣೆ ಕೊಡೋದು ಬಂದುಬಿಟ್ಟು ಖಾರನೆಲ್ಲ ರುಬ್ಕೊಂಡಿರ್ತೀವಲ್ವ, ಅದನ್ನೆಲ್ಲ ಪಾತ್ರೆಗೆ ಹಾಕ್ಬಿಟ್ಟು ಕುದಿಯೋವರೆಗೂ ಬಿಟ್ಟು ಆಮೇಲೆ ಒಗ್ಗರಣೆ ಕೊಡ್ತೀವಿ. ಈ ಕಡೆ ಮೊದಲಿಗೆ ಒಗ್ಗರಣೆ ಕೊಟ್ಟು ಆ ಒಂದು ಖಾರನೆಲ್ಲ ಒಂದು ಪಾತ್ರೆ ಒಳಗಡೆ ಹಾಕಿ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆಮೇಲೆ ನೀರನ್ನೆಲ್ಲ ಹಾಕಿ ಕುದಿಯೋದಕ್ಕೆ ಬಿಡ್ತೀವಿ. ಈ ರೀತಿಯಾಗಿ ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಮಾಡ್ತಾರೇನೋ ಅಂತ ನಾನು ಅಂದ್ಕೊಳ್ತಾ ಇರ್ತೀನಿ. ಈಗ ಸಾಂಬಾರೆಲ್ಲ ಮಾಡಿದ್ದಾಯಿತು. ಸಾಂಬಾರು
ಸಾಂಬಾರು ಮಾಡ್ತಾನೆ ಈ ಕಡೆ ಬಿದ್ದಿರೋ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಇಟ್ಟೆ. ಆಮೇಲೆ ಹಾಗೆ ಕಿಚನ್ ಕೌಂಟರ್ ಟಾಪ್ ಎಲ್ಲ ನೀಟಾಗಿ ಒರೆಸಿ ಹಾಗೆ ರೈಸ್ ಮಾಡೋದಕ್ಕೂ ಕುಕ್ಕರ್ ಇಟ್ಬಿಟ್ಟಿದ್ದೀನಿ. ರೈಸ್ ಎಲ್ಲ ಮಾಡಿಟ್ಟು ಈಗ ಪಾರ್ಕ್ ಒಳಗಡೆ ಬಂದಿದ್ದೀವಿ. ಒಂದು ರೌಂಡು ವಾಕ್ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತಂದ್ಬಿಟ್ಟು. ಈಗ ಪಾರ್ಕಲ್ಲಿ ಒಂದು ರೌಂಡು ವಾಕ್ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದೀವಿ. ಮನೆಗೆ ಬರೋ ದಾರಿಯಲ್ಲಿ ಇಲ್ಲಂತೂ ಒಂದು ಹತ್ರ ಬರೀ ಹೊಂಗೆ ಮರಗಳೇ ಇದೆ ಒಂದು ರೋಡಲ್ಲಂತೂ. ಈ ರೋಡ್ ಅಂತೂ ನನಗೆ ತುಂಬ ಇಷ್ಟ ಆಗುತ್ತೆ. ಮನೆಗೆ ಬರಬೇಕಾದ್ರೆ ಒಂದು 3 ರೋಡ್ ಆದ್ರೂ ಇದೆ, 3 ರೋಡಲ್ಲಿ ಬರ್ಬೋದು. ನಾನು ಈ ಸಮ್ಮರಲ್ಲಂತೂ ಇದೇ ಒಂದು ರೋಡಲ್ಲಿ ಬರೋದಕ್ಕೆ ನಮ್ಮ ಮನೆಯವ್ರಿಗೆ ಹೇಳ್ತಾನೆ ಇರ್ತೀನಿ, ಈ ಒಂದು ರೋಡಲ್ಲೇ ಹೋಗೋಣ, ತುಂಬ ಚೆನ್ನಾಗಿದೆ ಈ ಒಂದು ರೋಡು ಅಂತಂದ್ಬಿಟ್ಟು. ನನಗೆ ಹೊಂಗೆ ಮರಗಳು, ಈ ಒಂದು ಗ್ರೀನರಿ ಏನಾದರೂ ಮರಗಳು ಇರೋ ರೋಡ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಹಾಗಾಗಿ ಪಾರ್ಕಿಂದ ಬರಬೇಕಾದ್ರೆ ಅದೇ ಒಂದು ರೋಡಲ್ಲೇ ಬರ್ತಾ ಇರ್ತೀವಿ. ನೆಕ್ಸ್ಟ್ ಇವಾಗ ಇನ್ನೇನು ಮನೆಗೆ ರೀಚ್ ಆಗ್ತಾ ಇದ್ದೀವಿ. ಈಗ ಮನೆಗೆ ಬಂದಿದ್ದಾಯಿತು. ಮನೆಗೆ ಬಂದು ಒಂದು 10 ನಿಮಿಷ ಹಾಗೆ ಕೂತ್ಕೊಂಡಿದ್ದು, ಒಂದು 6:45 ಹಂಗೆ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಇವಾಗ ಬರೀ ಮುದ್ದೆಯನ್ನು ಮಾಡ್ತಾಯಿದ್ದೀನಿ. ಸಾಂಬಾರು ಮತ್ತು ರೈಸ್ ಎಲ್ಲ ಮಾಡಿಟ್ಟೋಗಿದ್ನಲ್ವ, ಈಗ ಮುದ್ದೆ ಮಾಡಿ ನಮ್ಮ ಮನೆಯವ್ರಿಗೆ ಊಟಕ್ಕೆ ಇಟ್ಕೊಡ್ತಾಯಿದ್ದೀನಿ. ನೆಕ್ಸ್ಟ್ ಆಮೇಲೆ ನಾನು ಊಟ ತಿಂದು ಪಾತ್ರೆಗಳೆಲ್ಲ ವಾಶ್ ಮಾಡಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಇವಾಗ ಲೇಔಟ್ ಒಳಗಡೆ ಇನ್ನೂ ಒಂದು ರೌಂಡು ವಾಕ್ ಮುಗಿಸ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಬಂದಿದ್ದೀವಿ. ಪ್ರತಿದಿನ ನಾವು ಏನಿಲ್ಲ ಅಂತಂದ್ರೂ ಒಂದು 3 ಕಿಲೋಮೀಟ್ರ್ ಆದ್ರೂ ವಾಕ್ ಮಾಡ್ತೀವಿ. ಈ ರೀತಿಯಾಗಿ ವಾಕ್ ಮಾಡೋದಕ್ಕೋ ಏನೋ ಗೊತ್ತಿಲ್ಲ, ನನಗಂತೂ ತಿರುಪತಿಗೆ ಹೋದಾಗ ಎಲ್ಲರೂ ಹೇಳ್ತಾಯಿದ್ರು 7 ಬೆಟ್ಟಗಳನ್ನು ಹತ್ತೋದಕ್ಕಾಗೋದಿಲ್ಲ, ತುಂಬ ಕಷ್ಟ ಅಂತ ಹೇಳ್ತಾಯಿದ್ರು. ಆವಾಗ ನಾನಂತೂ ತುಂಬ ಆಸೆಯಿಂದ ಲೈಫಲ್ಲಿ ಒನ್ ಟೈಮ್ ಆದ್ರೂ 7 ಬೆಟ್ಟಗಳನ್ನು ಹತ್ಕೊಂಡೋಗಿ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಎಲ್ಲರೂ ಹೇಳ್ತಾ ಇದ್ದಿದ್ದನ್ನು ಕೇಳಿಸ್ಕೊಂಡು ಆಗೋದಿಲ್ವೇನೋ ನನ್ನ ಕೈಯಲ್ಲಿ, ಅಂದರೆ ಯಾರಿಗೂ ಹೇಳಿಲ್ಲ, ಮನಸ್ಸಲ್ಲೇ ಅಂದ್ಕೊಳ್ತಾ ಇದ್ದೆ ನಾನೇನಾದರೂ ಓವರ್ ಕಾನ್ಫಿಡೆನ್ಸಿಂದ ಹೋಗ್ತಾ ಇದ್ದೀನ, ನನ್ನ ಕೈಯಲ್ಲಿ ಆಗುತ್ತೋ ಇಲ್ವೋ ಅಂತ ಅಂದ್ಕೊಳ್ತಾ ಇದ್ದೆ. ಆದರೆ ನನಗೆ ತಿರುಪತಿ ಬೆಟ್ಟಗಳನ್ನು ಹತ್ತೋದಕ್ಕೆ ಅಷ್ಟೇನೋ ಕಷ್ಟ ಅಂತ ಅನ್ನಿಸ್ಲೇ ಇಲ್ಲ. ಇನ್ಮೇಲೆ ಪ್ರತಿ ಸಲ ಹೋದಾಗಲೆಲ್ಲ ಇದೇ ರೀತಿಯಾಗಿಯೇ ಬೆಟ್ಟ ಹತ್ಕೊಂಡೋಗಿ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡೋ ಹಾಗೆ ಅನುಕೂಲ ಆದರೆ ಎಷ್ಟು ಚಂದ ಅಲ್ವಾ ಅಂತ ಅನಿಸುತ್ತೆ ನನಗೆ. ಆದರೆ ನಾವೇನೋ ರೆಡಿ ಇರ್ತೀವಿ, ನಮ್ಮ ಜೊತೆಯಲ್ಲಿ ಬಂದಿರೋರಿಗೆ ಅವ್ರಿಗೆ ಹತ್ತೋದಕ್ಕಾಗುತ್ತೋ ಇಲ್ವೋ, ಮತ್ತು ಬ್ಯುಸಿಯಾಗಿರ್ತಾರಲ್ವ, ಆಗೋದಿಲ್ಲ. ಆದರೆ ಲೈಫಲ್ಲಿ ಒನ್ ಟೈಮ್ ಆದ್ರೂ ನಾನು ಬೆಟ್ಟ ಹತ್ತಲೇಬೇಕು ಅಂತ ಒಂದು ಆಸೆ ಇತ್ತು, ಆ ಒಂದು ಆಸೆನ ಈಡೇರಿಸ್ಕೊಂಡೆ. ನೆಕ್ಸ್ಟ್ ಈಗ ಮನೆಗೆ ಬಂದಿದ್ದಾದ್ಮೇಲೆ ತಿರುಪತಿಯಿಂದ ಗೊಂಬೆಗಳನ್ನು ತೊಗೊಂಬಂದಿದ್ನಲ್ವ, ಆ ಒಂದು ಗೊಂಬೆಗಳನ್ನು ಜೋಡಿಸೇ ಇರಲಿಲ್ಲ, ಹಾಗೆ ಇಟ್ಟಿದ್ದೆ. ಅದು ನೆನಪಾಯಿತು, ಆ ಗೊಂಬೆಗಳನ್ನು ಜೋಡಿಸಿಟ್ಟು ಹಾಗೆ ನನ್ನ ತಮ್ಮನ ಮದುವೆ ಒಂದು ಫೋಟೋ ಫ್ರೇಮನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ಫೋಟೋ ಆಲ್ಬಮ್ಮು ಮತ್ತು ವಿಡಿಯೋಸ್ ಎಲ್ಲ ಬಂದಿದೆ. ಆದರೆ ನಾನು ಲಾಸ್ಟ್ ಟೈಮ್ ಹೋದಾಗ ಸ್ವಲ್ಪ ವೀಡಿಯೋಸನ್ನು ಮಾಡ್ಕೊಳ್ಳೋದೇ ಮರ್ತೋಗಿದ್ದೆ. ಈ ಒಂದು ಫೋಟೋ ಫ್ರೇಮನ್ನು ತೊಗೊಂಬಂದಿದ್ದೆ, ನೋಡ್ತಾ ಇರ್ಬೋದು. ನನ್ನ ತಮ್ಮನ ಮದುವೆಯಲ್ಲಿ ನಾನು ಈ ರೀತಿಯಾಗಿ ಸಿಂಪಲ್ಲಾಗಿ ರೆಡಿಯಾಗಿದ್ದೆ ಅಷ್ಟೇ. ಯಾವ ರೀತಿಯಾಗಿ ಕಾಣಿಸ್ತಾ ಇದ್ದೀನಿ ಅಂತಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಏನಂದರೆ ನಾನು ಮೇಕಪ್ ಮಾಡ್ಕೊಂಡಿಲ್ಲ, ಸ್ಯಾರಿ ಒಂದು ಉಟ್ಕೊಂಡಿದ್ದೆ, ಆಮೇಲೆ ಒಂದು ಸಾಗರ್ ಜಡೆ ಅಂತ ಬರುತ್ತಲ್ವ ಹೇರ್ ಸ್ಟೈಲು, ಆ ಒಂದು ಹೇರ್ ಸ್ಟೈಲ್ ಏನೋ ಮಾಡಿದ್ರು ಅಂತ ಅಂದ್ಕೊಳ್ತೀನಿ, ಪಾರ್ಲರ್ ಅವರೇ ಮಾಡಿದರು.
ಸ್ಯಾರಿ ಒಂದು ಅದನ್ನು ಪಿನ್ ಮಾಡಿ ಉಡಿಸಿದ್ರು, ಮತ್ತು ಹೇರ್ ಸ್ಟೈಲ್ ಒಂದು ಸ್ವಲ್ಪ ಅದು ಸಾಗರ್ ಜಡೆ ಏನೋ ಹಾಕಿದ್ರು ಅಷ್ಟೇ. ಇನ್ನು ಮುಖಕ್ಕಂತೂ ನಾನು ಮಾಮೂಲಿಯಾಗಿ ಏನು ಯೂಸ್ ಮಾಡ್ತೀನೋ ರೋಸ್ ವಾಟ್ರು, ಫೇಸ್ ಕ್ರೀಮು, ಆಮೇಲೆ ಪೌಡ್ರು ಇಷ್ಟೇ ಯೂಸ್ ಮಾಡಿದ್ದೆ. ಇನ್ನೇನಂದರೆ ಏನೂ ಹಾಕ್ಕೊಂಡಿಲ್ಲ. ಅದೂ ನಾನು 4 ಗಂಟೆಯಲ್ಲೇನೋ ನಾನು ಫೇಸ್ ವಾಶ್ ಮಾಡಿಕೊಂಡು ರೋಸ್ ವಾಟ್ರು, ಕ್ರೀಮು, ಪೌಡ್ರ್ ಹಾಕ್ಕೊಂಡಿದ್ದು. ಇನ್ನು ಸಂಜೆ ನನಗೆ ಟೈಮೇ ಸಿಗಲಿಲ್ಲ ರೆಡಿ ಆಗಬೇಕಾದ್ರೆ. ಆಮೇಲೆ ನಾನು ಫೇಸ್ ವಾಶ್ ಮಾಡಿಕೊಂಡು ಮತ್ತೆ ಪೌಡ್ರು, ಕ್ರೀಮ್ ಎಲ್ಲ ಹಚ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಪಾರ್ಲರ್ ಅವರೇ ಹೇಳಿದ್ರು ಏನಿಲ್ಲ ಚೆನ್ನಾಗಿದ್ದೀರಾ ಅಂತಂದರು. ಸರಿ ಆಯಿತು, ನೀವು ಚೆನ್ನಾಗಿದ್ದೀರಾ ಅಂತ ಅಂದಮೇಲೆ ಪರವಾಗಿಲ್ಲ ಚೆನ್ನಾಗಿರ್ತೀನಿ ಬಿಡಿ ಅಂತಂದ್ಬಿಟ್ಟು ನಾನು ಹಂಗೆ ಬಂದುಬಿಟ್ಟೆ. ನೋಡ್ತಾ ಇರ್ಬೋದು ಫೋಟೋ ಫ್ರೇಮಲ್ಲಿ ನಾನು ಇಷ್ಟೇ ಸಿಂಪಲ್ಲಾಗೇ ರಿಸೆಪ್ಷನ್ಗೆಲ್ಲ ರೆಡಿ ಆಗಿದ್ದು. ನನಗೆ ನಿಜವಾಗ್ಲೂ ಹೇಳಬೇಕು ಅಂತಂದರೆ ನನ್ನ ತಮ್ಮನ ಮದುವೆಯಲ್ಲಿ ಶಾಪಿಂಗ್ ಮಾಡೋದಕ್ಕೂ ನನಗೆ ಅಷ್ಟಾಗಿ ಟೈಮ್ ಸಿಗಲೇ ಇಲ್ಲ. ಅದಾದಮೇಲೆ ಇನ್ನು ಮದುವೆಯಲ್ಲೂ ಅಷ್ಟೇ ಸರಿಯಾಗಿ ನನಗೆ ನಾನು ಟೈಮ್ ಕೊಡೋದಕ್ಕೇ ಆಗಲೇ ಇಲ್ಲ. ಸರಿ ಆಯಿತು, ನಾವು ದೊಡ್ಡವರು ಅಂತ ಅನ್ನಿಸ್ಕೊಂಡಿದ್ದೀವಿ, ಅವರ ಒಂದು ಜವಾಬ್ದಾರಿ ನಮ್ಮ ಮೇಲೆ ಇದೆ, ಆ ಒಂದು ಜವಾಬ್ದಾರಿಯನ್ನು ಕರೆಕ್ಟಾಗಿ ನಿಭಾಯಿಸಿದ್ರೆ ಸಾಕು, ಬಂದಿರೋರಿಗೆಲ್ಲ ಎಲ್ಲ ಅನುಕೂಲ ನೋಡಿಕೊಂಡು ಆ ಒಂದು ಕಾರ್ಯ ಅನ್ನೋದು ಚೆನ್ನಾಗಾದರೆ ಸಾಕು ಅಂತ ಅಂದ್ಕೊಂಡೆ ನಾನು ಏನೂ ರೆಡಿ ಆಗೋದಕ್ಕೇ ಹೋಗಲಿಲ್ಲ. ಇಷ್ಟು ಸಿಂಪಲ್ಲಾಗಿ ರೆಡಿಯಾಗಿದ್ದೆ. ಇನ್ನು ಗೋಲ್ಡೂ ಅಷ್ಟೇ ಒಂದು ನೆಕ್ಲೆಸ್ ಮಾತ್ರ ಹಾಕ್ಕೊಂಡಿದ್ದೆ, ಮತ್ತು ಈ ಒಂದು ಓಲೆಗಳು ಮಾತ್ರ ಜುಮ್ಕಾಗಳು ಹಾಕ್ಕೊಂಡಿದ್ದೆ. ಲಾಂಗ್ ಚೈನ್ ಎಲ್ಲ ಇರಲಿಲ್ಲ, ಬ್ಯಾಂಕಲ್ಲಿ ಮತ್ತೆ ಅಡ ಇಟ್ಟಿದ್ವಿ, ಅಮೌಂಟ್ ಬೇಕಾಗಿತ್ತು ಅಡ ಇಟ್ಟಿದ್ವಿ, ಹಾಗಾಗಿ ಲಾಂಗ್ ಚೈನ್ ಏನೂ ಇರಲಿಲ್ಲ. ನೆಕ್ಸ್ಟ್ ಈಗ ಶನಿವಾರ ಬೆಳಗ್ಗೆನೂ ಅಷ್ಟೇ ಒಂದು 5 ಗಂಟೆಗೆ ಎದ್ದು ಕೆಲಸಗಳನ್ನು ಮಾಡ್ತಾಯಿದ್ದೀನಿ. ಸಮ್ಮರಲ್ಲಂತೂ ಬೆಳಗ್ಗಿನ ಟೈಮ್ ಬೇಗನೆ ಎದ್ಬಿಡ್ತೀನಿ. ಅದು 4 ಗಂಟೆಗೆ ಎದ್ದೇಳು ಅಂತಂದರೂ ಎದ್ಬಿಡ್ತೀನಿ. ಅದೇ ಚಳಿಗಾಲ ಮಳೆಗಾಲದಲ್ಲಿ ಒಂದು ಸ್ವಲ್ಪ ಎದ್ದೇಳೋದಕ್ಕೆ ಕಷ್ಟಪಡ್ತೀನಿ. ಆವಾಗೆಲ್ಲ ಒಂದು 6 ಗಂಟೆ 6:30 ಹಂಗೆ ಎದ್ದೇಳ್ತಾ ಇರ್ತೀನಿ. ಈಗಂತೂ ಬೆಳಗಿನ ಜಾವ ಬೇಗನೆ ಎದ್ದೇಳ್ತೀನಿ. ಹಾಗಾಗಿ ಕೆಲಸಗಳು ಅಷ್ಟೇ ಎಷ್ಟು ಬೇಗ ಕಂಪ್ಲೀಟ್ ಆಗಿರುತ್ತೆ ಅಂತಂದರೆ 10 ಗಂಟೆಗೆಲ್ಲ ಎಲ್ಲ ಕೆಲಸಗಳು ಕಂಪ್ಲೀಟ್ ಮಾಡಿಬಿಟ್ಟಿರ್ತೀನಿ. ಆಮೇಲೆ ಆರಾಮಾಗಿರ್ತೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ, ಮೋಟಿವೇಶನ್ ಅನಿಸಿದರೆ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.